ಇವತ್ತಿನ ರೆಸಿಪಿ ತುಂಬಾ ಸಿಂಪಲ್ ಸ್ಟೆಪ್. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ. ನಾನು ಅಷ್ಟೇ ಖುಷಿಯಾಗಿದ್ದೇನೆ. ಸೊ ಇವತ್ತಿನ ರೆಸಿಪಿಯನ್ನ ಹೇಳುವ ಮುಂಚೆ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹೀಗೇನೆ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ತುಂಬಾ ಸಿಂಪಲ್ ಸ್ಟೆಪ್ ವೈಸ್ ನಾನು ನಿಮ್ಗೆ ಹೇಳ್ಕೊಡ್ತೇನೆ, ಅದನ್ನ ಕಂಟಿನ್ಯೂ ನೋಡಿ, ಸ್ಕಿಪ್ ಮಾಡ್ಲಿಕ್ಕಂತೂ ಹೋಗ್ಬೇಡಿ. ಇವತ್ತಿನ ರೆಸಿಪಿ ಹೆಸರು ನಮ್ದು ಚಿಕನ್ ಗ್ರೀನ್ ಗ್ರೇವಿ. ಸೊ ಹೇಗ್ ಮಾಡುದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಬನ್ನಿ ಸ್ಟಾರ್ಟ್ ಮಾಡುವ. ಚಿಕನ್ ಗ್ರೀನ್ ಗ್ರೇವಿ ಮಾಡಲಿಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ಗಳು ಯಾವುದೆಲ್ಲ ಅಂದರೆ 1 kg ಚಿಕನ್, 1 ಸ್ಪೂನ್ ಗರಂ ಮಸಾಲ, 1.5 ಸ್ಪೂನ್ ಕೊತ್ತಂಬರಿ ಪೌಡರ್, ಅರ್ಧ ಸ್ಪೂನ್ ಅರಶಿನ ಹುಡಿ, 1 ಸ್ಪೂನ್ ಜೀರಾ ಪೌಡರ್, 1/2 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಮೀಡಿಯಂ ಸೈಜ್ ಆನಿಯನ್, 12 ಗಾರ್ಲಿಕ್, ಸ್ವಲ್ಪ ಕ್ಯಾಶು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು ಸ್ವಲ್ಪ, 1 ಲೆಮನ್, ಹಾಗೇನೆ 4-5 ಗ್ರೀನ್ ಚಿಲ್ಲಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಚಿಕನ್ ಮ್ಯಾರಿನೇಟ್ ಮಾಡೋದು. ಫಸ್ಟಿಗೆ ನೀವು 1 ಫುಲ್ ಲೆಮನ್ ಜ್ಯೂಸ್ ಅನ್ನ ಸ್ಕ್ವೀಸ್ ಮಾಡಿ, ನೆಕ್ಸ್ಟ್ ಮ್ಯಾರಿನೇಟ್ ಮಾಡಲಿಕ್ಕೆ ನಾವು ಸ್ವಲ್ಪ ಉಪ್ಪನ್ನ ತಗೊಳ್ಬೇಕು. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಆಡ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಅರಶಿನ ಹುಡಿಯನ್ನು ಹಾಕ್ಬೇಕು. ನೆಕ್ಸ್ಟ್ ಕೊತ್ತಂಬರಿ ಪೌಡರ್ ಅನ್ನ ಇದಕ್ಕೆ ಹಾಕಬೇಕು, ಜೀರಾ ಪೌಡರ್, ಗರಂ ಮಸಾಲ, ನೆಕ್ಸ್ಟ್ ಪೆಪ್ಪರ್ ಅನ್ನ ಹಾಕಿದಂತ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅನ್ನ ಚೆನ್ನಾಗಿ ನಾವೀಗ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವೀಗ ಚಿಕನ್ ಅನ್ನ ಹಾಕ್ಬೇಕು. ಸೊ ನೀರ್ ಇರಬಾರ್ದು, ಹಾಗಾಗಿ ಚೆನ್ನಾಗಿ ಹಿಂಡಿ ಇದನ್ನ ನಾವು ಮಸಾಲೆಗೆ ಹಾಕ್ಬೇಕು. ಟೂ ಮಿನಿಟ್ಸ್ ಅಷ್ಟು ನಾವು ಚಿಕನ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ. ಈಗ ಇದನ್ನ ಸೈಡ್ ಅಲ್ಲಿ ಇಡುವ, ಮ್ಯಾರಿನೇಟ್ ಆಗ್ಲಿ. ಈಗ ಮಿಕ್ಸಿ ಜಾರಿಗೆ ಗ್ರೀನ್ ಚಿಲ್ಲಿ, ಹಾಗೇನೆ ಗಾರ್ಲಿಕ್, ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೇಕು. ಈಗ 1 ಕಟ್ಟು ಸಿಗ್ತದಲ್ವಾ, ಅದ್ರಲ್ಲಿ 1/2 ಇದಕ್ಕೆ ಹಾಕ್ಬೇಕು. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪಿನ ಕ್ವಾಂಟಿಟಿ ಅಷ್ಟೇ ಪುದೀನ ಸೊಪ್ಪನ್ನ ಇದಕ್ಕೆ ಆಡ್ ಮಾಡ್ಬೇಕು. ನೆಕ್ಸ್ಟ್ ಇದಕ್ಕೆ ಕ್ಯಾಶ್ಯೂವನ್ನ ಹಾಕಿ, ಸೊ ಇಷ್ಟನ್ನೆಲ್ಲ ಹಾಕಿದ ನಂತರ ಸ್ವಲ್ಪ ನೀರನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ತರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಸೈಡ್ ಅಲ್ಲಿ ಇಡಿ. ಈಗ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗುವ. ಪಾತ್ರೆ ಚೆನ್ನಾಗಿ ಬಿಸಿ ಆದ ತಕ್ಷಣ ನಾವು ಇದಕ್ಕೆ ಆಯಿಲ್ ಅನ್ನ ಆಡ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಸ್ವಲ್ಪ ಸಾಸಿವೆಯನ್ನ ಹಾಕ್ಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಪಲಾವ್ ಎಲೆ ಏನಿದೆ ಅದನ್ನ ಪೀಸ್ ಮಾಡಿ ಒಂದನ್ನ ಹಾಕಿ, ನೆಕ್ಸ್ಟ್ ಇದಕ್ಕೆ ನಾವು ಆನಿಯನ್ ಅನ್ನ ಆಡ್ ಮಾಡ್ಕೊಳ್ಳುವ. ಆನಿಯನ್ ಅನ್ನ ಈಗ ನಾವು ಚೆನ್ನಾಗಿ ಎಣ್ಣೆಯೊಟ್ಟಿಗೆ ಫ್ರೈ ಮಾಡ್ಕೊಳ್ಬೇಕು, ಹಸಿ ವಾಸನೆ ಹೋಗುವವರೆಗೂ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಆನಿಯನ್ ಬೇಗನೆ ಫ್ರೈ ಆಗುತ್ತೆ ಅಂತ ಹೇಳ್ತಾರೆ. ಆನಿಯನ್ ಕಲರ್ ಚೇಂಜ್ ಆಗುವವರೆಗೆ ನೋಡಿ, ಈ ತರ ಬರುವವರೆಗೆ ನೀವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾವು ಮ್ಯಾರಿನೇಟ್ ಮಾಡಿದಂತಹ ಚಿಕನ್ ಅನ್ನ ಇದಕ್ಕೆ ಆಡ್ ಮಾಡ್ಕೊಳ್ಬೇಕು. ಆನಿಯನ್ ಒಟ್ಟಿಗೆ ಚಿಕನ್ ಅನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 4-5 ಮಿನಿಟ್ಸ್ ಅಷ್ಟು ಇದನ್ನ ಬಾಯ್ಲ್ ಆಗ್ಲಿಕ್ಕೆ ಬಿಡ್ಬೇಕು. ಈಗ ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ನಾವು ಇದಕ್ಕೆ ಗ್ರೀನ್ ಪೇಸ್ಟ್ ಏನ್ ಮಾಡಿದ್ವಿ ನೋಡಿ, ಅದನ್ನ ಇದಕ್ಕೆ ಆಡ್ ಮಾಡ್ಕೊಳ್ಬೇಕು. ಗ್ರೀನ್ ಪೇಸ್ಟ್ ಏನಿದೆಯೋ ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಚಿಕನ್ ಮತ್ತೆ ಪೇಸ್ಟ್ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಟೈಮ್ ಅಷ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು. ಹಾಗೇನೆ ಇನ್ನೊಮ್ಮೆ ಟೇಸ್ಟ್ ನೋಡ್ಕೊಂಡು ಕರೆಕ್ಟ್ ಇದೆಯಾ ಅಂತ ಉಪ್ಪೆಲ್ಲ ಚೆಕ್ ಮಾಡ್ಕೊಂಡು ಮತ್ತೆ ಇನ್ನೊಮ್ಮೆ ಬೇಕಿದ್ರೆ ನೀವು ಉಪ್ಪನ್ನ ಇದಕ್ಕೆ ಸೇರಿಸಬಹುದು.
ಬೆಂಕಿ ನೋಡ ಗಾಳಿ ಹಾಡ ನೆಕ್ಸ್ಟ್ ಥಿಕ್ನೆಸ್ ಬರ್ಲಿಕ್ಕೆ ಫ್ರೆಶ್ ಕ್ರೀಮ್ ಅನ್ನ ಆಡ್ ಮಾಡ್ಕೊಳ್ಬೇಕು. ಇದು ಆಪ್ಷನಲ್, ನಿಮ್ಗೆ ಬೇಕಿದ್ರೆ ನೀವು ಹಾಕ್ಬೋದು, ಇಲ್ಲಾಂದ್ರೆ ಬೇಡ. ಹಾಕಿದ್ರೆ ಸ್ವಲ್ಪ ಮೆದುವಾಗಿ ಬರುತ್ತೆ ಚಿಕನ್ ಕೂಡ. ಬನ್ನಿ ಫೈನಲ್ ಲುಕ್ ನೋಡಿ. ಚಿಕನ್ ಗ್ರೀನ್ ಗ್ರೇವಿ ರೆಡಿ ಆಗಿದೆ. ಇದರ ರಿವ್ಯೂ ನಾನು ನಿಮ್ಗೆ ಈಗ ಹೇಳ್ತೇನೆ ನೋಡಿ ಹೇಗಾಗಿದೆ ಅಂದ್ರೆ. ಟೇಸ್ಟ್ ನೋಡ್ಲಿಕ್ಕಂತೂ ಸೂಪರ್ ಟೇಸ್ಟ್ ಹೇಳ್ತೇನೆ ನಿಮ್ಗೆ. ಟೇಸ್ಟ್ ಅಂತೂ ಸೂಪರ್ ಆಗಿ ಬಂದಿದೆ. ಈ ಗ್ರೇವಿಯನ್ನ ನೀವು ನೀರು ದೋಸೆ ಒಟ್ಟಿಗೆ ತಿಂದ್ರಂತೂ ಟೇಸ್ಟ್ ಸೂಪರ್. ಟ್ರೈ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸಿ ಹೇಗೆ, ನಿಮ್ಗೆ ಇಷ್ಟ ಆಯ್ತಾ, ನೀವು ಟ್ರೈ ಮಾಡಿದ್ರಾ. ಇನ್ನು ನೆಕ್ಸ್ಟ್ ರೆಸಿಪಿ ನೀವು ಯಾವುದು ಹೇಳ್ತೀರಾ ಅದು ಕೂಡ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಸೊ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ. ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೇನೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ನಾವು ಸಿಗುವ ಇನ್ನು ಹೊಸ ರೆಸಿಪಿಯೊಟ್ಟಿಗೆ. ಅಲ್ಲಿವರೆಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.